ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಶಾಸಕರಿಗೆ ಈಗ ಬಂಧನದ ಭೀತಿ ಎದುರಾಗಿದೆ. ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಬೈರ್ತಿ ಬಸವರಾಜ್ ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಆರೋಪಿ. FIR ಅಲ್ಲಿ ಶಾಸಕ ಬೈರ್ತಿ ಬಸವರಾಜ್ ಅವರ ಹೆಸರಿದೆ. ಈಗ ಜಾಮೀನು ಯಾವಾಗ ಅವರಿಗೆ ನಿರಾಕರಣೆ ಆಯಿತು, ಈಗ ಬೈರ್ತಿ ಬಸವರಾಜ್ ಬಂಧನಕ್ಕೆ ವಿಶೇಷ ತಂಡವನ್ನ CID ರಚನೆ ಮಾಡಿಕೊಂಡು ಕಾರ್ಯಾಚರಣೆಗೆ ಇಳಿದಿದೆ. ಕಳೆದ ಡಿಸೆಂಬರ್ 9ರಿಂದ ನಿನ್ನೆ ತನಕ ಡಿಸೆಂಬರ್ 19ನೇ ತಾರೀಕು ತನಕ ಬೆಳಗಾವಿಯಲ್ಲಿ ನಡೆದಂತ ಚಳಿಗಾಲದ ಅಧಿವೇಶನದಲ್ಲಿ ಮೊದಲನೇ ವಾರ ಬೈರ್ತಿ ಬಸವರಾಜ್ ಹಾಜರಾಗಿದ್ರು. ಎರಡನೇ ವಾರ ಅವರು ಹಾಜರಾಗಿರಲಿಲ್ಲ. ಈಗ ಅವರು ಎಲ್ಲಿದ್ದಾರೆ ಅನ್ನೋ ತಲಾಶ್ ಮಾಡಲಿಕ್ಕೆ CID ವಿಶೇಷ ತಂಡವನ್ನ ರಚನೆ ಮಾಡಿಕೊಂಡಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಶಾಸಕ ಬೈರ್ತಿ ಬಸವರಾಜ್ ಜಾಮೀನು ಅರ್ಜಿ ವಜಾಗೊಳ್ತಾ ಇದ್ದಂಗೆ ಬಂಧನದ ಭೀತಿ ಎದುರಾಗಿದೆ. ಈಗ ಅವರು ತಲೆ ಮರೆಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಈಗ CID ವಿಶೇಷ ತಂಡ ಕೂಡ ರಚನೆ ಮಾಡಿದೆಯಂತೆ. ಹೇಗಿದೆ ಹುಡುಕಾಟ ಶಾಸಕರಿಗೋಸ್ಕರ? ಮಧುಸೂದನ್, ರೌಡಿ ಶೀಟರ್ ಬಿಕ್ಲೆ ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಕೆಆರ್ಪುರಂನ ಶಾಸಕರಾದಂತಹ ಬೈರತಿ ಬಸವರಾಜ್ ಅವರಿಗೆ ಹೈಕೋರ್ಟ್ ಭಿಕ್ಷಾಕನ ಕೊಟ್ಟಿರುವಂತದ್ದು. ನಿರೀಕ್ಷಣಾ ಜಾಮೀನನ್ನ ಸಲ್ಲಿಕೆಯನ್ನ ಮಾಡಿದಂತಹ ಶಾಸಕರಿಗೆ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡಿದೆ. ಅವರು ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ. ಜೊತೆಗೆ CID ಇಂದ ಕೋರ್ಟ್ಗೆ ಹಾಜರಾಗಿದ್ದಂತಹ SPP ಜಗದೀಶ್ ಅವರು ರೌಡಿ ಶೀಟರ್ ಬಿಕ್ಲೆ ಶಿವನ ಕೇಸ್ನಲ್ಲಿ ಶಾಸಕರ ಪಾತ್ರದ ಬಗ್ಗೆ ಕೋರ್ಟ್ನ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ರು. ಹೀಗಾಗಿ ಕೋರ್ಟ್ ಅವರ ನಿರೀಕ್ಷಣಾ ಜಾಮೀನನ್ನ ರಿಜೆಕ್ಟ್ ಮಾಡಿದೆ. ಯಾವಾಗ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗುತ್ತೆ ಆಗ ಶಾಸಕರಿಗೆ ಬಂಧನ ಭೀತಿ ಎದುರಾಗಿರುವಂತದ್ದು. ಈ ಹಿಂದೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಬಿಕ್ಲೆ ಶಿವ ಕೊಲೆ ಕೇಸ್ ಆದಂತಹ ಸಂದರ್ಭದಲ್ಲಿ 2 ಬಾರಿ ಶಾಸಕ ಬೈರ್ತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಿದ್ರು. ಆದ್ರೆ ವಿಚಾರಣೆಗೆ ಹಾಜರಾಗೋಕ್ಕಿಂತ ಮುಂಚಿತವಾಗ್ಲೂ ಹೈಕೋರ್ಟ್ನಿಂದ ಯಾವುದೇ ರೀತಿಯಾದಂಥ ಬಲವಂತದ ಕ್ರಮ ಕೈಗೊಳ್ಳಬಾರದು ಅನ್ನೋ ಆದೇಶ ಬಂದ ನಂತರದಲ್ಲಷ್ಟೇ ಶಾಸಕ ಬೈರ್ತಿ ಬಸವರಾಜ್ ಪೊಲೀಸರ ವಿಚಾರಣೆಯನ್ನು ಎದುರಿಸಿದ್ರು. ನಂತರ ಪ್ರಕರಣ ಭಾರತೀನಗರ ಪೊಲೀಸರಿಂದ CIDಗೆ ವರ್ಗಾವಣೆ ಆಗಿತ್ತು. CID ಪ್ರತ್ಯೇಕವಾದಂತಹ ತನಿಖಾ ತಂಡವನ್ನು ಕೂಡ ಮಾಡಿತ್ತು. ಸದ್ಯ SIT ಇಂದ ಈ ಒಂದು ಪ್ರಕರಣದ ವಿಚಾರಣೆ ಆಗ್ತಿರುವಂತದ್ದು. ಯಾವಾಗ SIT ಅಧಿಕಾರಿಗಳು ಎಲ್ಲ ಆರೋಪಿಗಳನ್ನ ಬಂಧಿಸಿ ಜೊತೆಗೆ A1 ಆರೋಪಿಯಾಗಿದ್ದಂತ ಜಗದೀಶ್, ಆತ ಕೂಡ ವಿದೇಶದಲ್ಲಿ ತಲೆಮರೆಸಿಕೊಂಡಿರ್ತಾನೆ. ಸತತ 1 ತಿಂಗಳ ನಂತರದಲ್ಲಿ ಆತನನ್ನು ಕೂಡ ಬಂಧಿಸುವಂತ ಕೆಲಸವನ್ನ CID ತನಿಖಾ ತಂಡ ಮಾಡಿತ್ತು. ಯಾವಾಗ ಜಗದೀಶ್ ಅರೆಸ್ಟ್ ಆಗ್ತಾನೆ, ಜಗದೀಶ್ ಅರೆಸ್ಟ್ ಆಗ್ತಿದ್ದಂತೆ ಪ್ರಕರಣದಲ್ಲಿ ಪ್ರಮುಖವಾದಂತಹ ಸಾಕ್ಷ್ಯಗಳು CID ತನಿಖಾ ತಂಡಕ್ಕೆ ಲಭ್ಯ ಆಗಿರುವಂತದ್ದು. ಹೀಗಾಗಿ ಪ್ರಕರಣದಲ್ಲಿ SPP ಆಗಿರುವಂತಹ ಜಗದೀಶ್ ಅವರು ಶಾಸಕ ಬೈರ್ತಿ ಬಸವರಾಜ್ ವಿರುದ್ಧ ಕಲೆ ಹಾಕಿರುವಂತಹ ಸಾಕ್ಷ್ಯಾಧಾರಗಳನ್ನ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಕಳೆದ ಡಿಸೆಂಬರ್ 8ರಿಂದ ಏನ್ ಬೆಳಗಾಂನ ಚಳಿಗಾಲದ ಅಧಿವೇಶನ ಆಗುತ್ತೆ. ಚಳಿಗಾಲದ ಅಧಿವೇಶನದಲ್ಲಿ ಮೊದಲನೇ ವಾರ ಶಾಸಕ ಬೈರ್ತಿ ಬಸವರಾಜ್ ಸದನಕ್ಕೆ ಹಾಜರಾಗಿರ್ತಾರೆ. ಜೊತೆಗೆ ಪ್ರಕರಣ ಯಾವಾಗ ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರ ಬರುತ್ತೆ ಅನ್ನೋದು ಮೊದಲೇ ಅವ್ರಿಗೆ ಗೊತ್ತಿರುತ್ತೆ. ನಂತರದಲ್ಲಿ ಯಾವಾಗ ಅರ್ಜಿ ವಜಾ ಆಯ್ತು ಅನ್ನೋ ವಿಚಾರ ಗೊತ್ತಾಗ್ತಿದ್ದಂತೆ ಸದ್ಯ ಶಾಸಕ ಬೈರ್ತಿ ಬಸವರಾಜ್ ಬೆಂಗಳೂರಿನ ನಿವಾಸಕ್ಕೂ ಕೂಡ ಬಂದಿಲ್ಲ. ಮೊಬೈಲ್ ಅನ್ನು ಕೂಡ ಸ್ವಿಚ್ ಆಫ್ ಮಾಡ್ಕೊಂಡು ಎಸ್ಕೇಪ್ ಆಗಿರುವಂತದ್ದು. ಶತಾಯಗತಾಯ ಶಾಸಕ ಬೈರ್ತಿ ಬಸವರಾಜ್ ಅನ್ನ ವಶಕ್ಕೆ ಪಡೆಯಲೇಬೇಕು, ಪ್ರಕರಣದಲ್ಲಿ ಅವರ ವಿಚಾರಣೆಯನ್ನು ನಡೆಸಲೇಬೇಕು ಅಂತೇಳಿ CID ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗ ಆಲ್ರೆಡಿ 2 ಪ್ರತ್ಯೇಕ ತನಿಖಾ ತಂಡಗಳನ್ನು ರಚನೆ ಮಾಡಿಕೊಂಡು ಶಾಸಕ ಬೈರ್ತಿ ಬಸವರಾಜ್ಗಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಹುಡುಕಾಟವನ್ನ CID ತನಿಖಾ ತಂಡ ಮುಂದುವರಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.